ಹೆಲೋ ಗೈಸ್, ಮೆಂತೆ ನೀರು ಕುಡಿಯುವುದರಿಂದ ದೇಹಕ್ಕೆ ಯಾವೆಲ್ಲ ಪ್ರಯೋಜನಗಳು, ಜೊತೆಗೆ ಯಾರು ಕುಡಿಯಬಹುದು ಯಾರು ಕುಡಿಯಬಾರದು ಮತ್ತು ಆರೋಗ್ಯ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಂತೆ ಬೀಜಗಳು ಪ್ರಾಚೀನ ಕಾಲದಿಂದ ಆರೋಗ್ಯ, ಚರ್ಮದ ಉತ್ತಮತೆ, ಪಚನಕ್ರಿಯೆ ಮತ್ತು ಶಕ್ತಿ ಹೆಚ್ಚಿಸಲು ಉಪಯೋಗವಾಗುತ್ತದೆ. ಮೆಂತ್ಯವನ್ನ ಯಾವ್ಯಾವ ವಿಧಾನಗಳಲ್ಲಿ ಬಳಸಬಹುದು, ಹೇಗೆ ಬಳಸಿದರೆ ಹೆಚ್ಚು ಪ್ರಯೋಜನ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೆಂತೆ ನೀರು: 1 ಚಮಚ ಮೆಂತೆ 1 ಕಪ್ ನೀರು ರಾತ್ರಿ ನೆನೆಸಿಡಿ, ಬೆಳಿಗ್ಗೆ ನೀರು ಕುಡಿಯಿರಿ. ಮೆಂತೆ ಪೇಸ್ಟ್: ಮೆಂತೆ ಬೀಜಗಳನ್ನ 4 ಗಂಟೆ ನೆನೆಸಿ ನಂತರ ಪೇಸ್ಟ್ ಮಾಡಿಕೊಳ್ಳಿ. ಇದನ್ನ ನಿಮ್ಮ ಕೂದಲಿಗೆ ಹಚ್ಚಿ. ಇದು ಡ್ಯಾಂಡ್ರಫ್ ಕಡಿಮೆ ಮಾಡುತ್ತದೆ, ಕೂದಲು ಬಲವಾಗುತ್ತದೆ, ಹೇರ್ ಫಾಲ್ ಕಡಿಮೆ ಮಾಡುತ್ತದೆ. ಚರ್ಮಕ್ಕೆ ಹಚ್ಚಿದರೆ ಮೊಡವೆ ಕಡಿಮೆ ಆಗುತ್ತದೆ, ಮುಖದಲ್ಲಿ ಗ್ಲೋ ಹೆಚ್ಚುತ್ತದೆ, ಸ್ಕಿನ್ ಸಾಫ್ಟ್ ಆಗುತ್ತದೆ. ಮೆಂತೆ ಚಹಾ: 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಮೆಂತೆ ಹಾಕಿ 5 ನಿಮಿಷ ಕುದಿಸಿ ಸ್ವಲ್ಪ ಹೊತ್ತು ಬಿಟ್ಟು ಫಿಲ್ಟರ್ ಮಾಡಿ ಕುಡಿಯಿರಿ. ಇದು PCOD PCOS ಇರುವ ಮಹಿಳೆಯರಿಗೆ ಸಹಾಯಕ, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರುವವರಿಗೆ ಉತ್ತಮ, ಪೀರಿಯಡ್ ಪೇನ್ ಇರುವವರು ಕೂಡ ಇದನ್ನ ಬಳಸಬಹುದು. ಮೆಂತೆ ಮತ್ತು ಜೀರಿಗೆ ನೀರು: ಹೊಟ್ಟೆ ಗ್ಯಾಸ್, ಅಸಿಡಿಟಿ, ಡೈಜೆಷನ್ ಸಮಸ್ಯೆ ಇದ್ದಾಗ ಹೀಗೆ ಮಾಡಿ. ಅರ್ಧ ಚಮಚ ಮೆಂತೆ, ಅರ್ಧ ಚಮಚ ಜೀರಿಗೆ ರಾತ್ರಿ ನೆನೆಸಿ ಬೆಳಿಗ್ಗೆ ನೀರು ಕುಡಿಯಿರಿ. ಡೈಜೆಷನ್ ಸಮಸ್ಯೆ ಕಡಿಮೆ ಮಾಡುತ್ತದೆ, ಹೊಟ್ಟೆ ಉಬ್ಬರವನ್ನ ಕಡಿಮೆ ಮಾಡುತ್ತದೆ. ಮೆಂತ್ಯವನ್ನ ಹುಳಿ, ಸಾರು, ಪಲ್ಯದಲ್ಲಿ ಉಪಯೋಗಿಸಬಹುದು. ಮೆಂತೆ ಕಾಳು ಮತ್ತು ತುಪ್ಪ: 1 ಚಮಚ ನೆನೆಸಿದ ಮೆಂತೆ ಕಾಳು, ತುಪ್ಪ 1 ಚಿಕ್ಕ ಚಮಚ ಜೊತೆಗೆ ಸೇರಿಸಿ ತಿನ್ನಬಹುದು. ಇದು ಜಾಯಿಂಟ್ ಪೇನ್ ಇರುವವರಿಗೆ ಸಹಾಯಕ. ಮೆಂತ್ಯವನ್ನ ದಿನನಿತ್ಯ ಬಳಸುವುದರಿಂದ ಆಗುವಂತಹ ಉಪಯೋಗಗಳು: ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಮೆಂತೆ ನೀರು ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತದೆ, ದೈನಂದಿನ ಕೆಲಸಕ್ಕೆ ಶಕ್ತಿ ನೀಡುತ್ತದೆ, ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೆಂತ್ಯ ದೇಹದಲ್ಲಿ ಕೊಬ್ಬು ಕಡಿಮೆ ಮಾಡುತ್ತದೆ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮಾಡುತ್ತದೆ. ಮೆಂತ್ಯ ದೇಹದ ಸಕ್ಕರೆ ಪ್ರಮಾಣವನ್ನು ಸಮತೋಲನಕ್ಕೆ ತರುತ್ತದೆ. ನಿಯಮಿತ ಆಹಾರ ಜೊತೆಗೆ ಕುಡಿಯುವುದು ಉತ್ತಮ. ಜೀರ್ಣಶಕ್ತಿ ಸುಧಾರಣೆ, ಹೊಟ್ಟೆ ಗ್ಯಾಸ್ ಸಮಸ್ಯೆ ಕಡಿಮೆ ಮಾಡುತ್ತದೆ. ಚರ್ಮ ಮತ್ತು ಕೂದಲ ಆರೋಗ್ಯಕ್ಕೆ ಉತ್ತಮ, ಚರ್ಮದ ಉಜ್ವಲತೆ ಹೆಚ್ಚಿಸುತ್ತದೆ, ಕೂದಲು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಉತ್ತಮ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ರಕ್ತ ಸಂಚಲನ ಸುಧಾರಣೆ ಮಾಡುತ್ತದೆ. ಹಾರ್ಮೋನಲ್ ಸಮತೋಲನ: ಮಹಿಳೆಯರ ಪೀರಿಯಡ್ ನಿಯಂತ್ರಣ ಮಾಡುತ್ತದೆ, ಹಾಲು ಉತ್ಪಾದನೆಗೆ ಸಹಾಯಕವಾಗಿದೆ, ಪುರುಷರ ಹಾರ್ಮೋನಲ್ ಸಮತೋಲನಕ್ಕೆ ಸಹಾಯಕವಾಗಿದೆ. ಕೆಲವೊಂದು ಅಡ್ಡ ಪರಿಣಾಮಗಳು: ಹೆಚ್ಚು ಕುಡಿಯುವುದು ಹೊಟ್ಟೆ ನೋವು, ಅತಿ ಗ್ಯಾಸ್ ಉಂಟು ಮಾಡಬಹುದು. ಸಕ್ಕರೆ ಚಿಕಿತ್ಸೆ ಪಡೆಯುತ್ತಿರುವವರು ವೈದ್ಯರ ಸಲಹೆ ಪಡೆಯಬೇಕು. ಗರ್ಭಿಣಿಯರು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯಬಾರದು. ಮೆಂತೆಗೆ ಅಲರ್ಜಿ ಇರುವವರು ಬಳಕೆ ತಾತ್ಕಾಲಿಕ ನಿಲ್ಲಿಸಬೇಕು. ಮೊದಲು ಸಣ್ಣ ಪ್ರಮಾಣದಿಂದ ಪ್ರಾರಂಭಿಸಿ. ಆರೋಗ್ಯ ಸಲಹೆಗಳು: ದಿನಕ್ಕೆ 1 ಕಪ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ಜೊತೆಗೆ ಬಳಸಿ. ಶುದ್ಧ ನೀರು ಮತ್ತು ನೆನೆಸಿರುವಂತಹ ಮೆಂತೆ ಕಾಳುಗಳನ್ನು ಮಾತ್ರ ಬಳಸಿ. ಇದಕ್ಕೆ ನಿಂಬೆ ರಸ ಅಥವಾ ಜೀರಿಗೆ ಕೂಡ ಸೇರಿಸಬಹುದು. ದಿನನಿತ್ಯದ ಸಣ್ಣ ಅಭ್ಯಾಸವು ದೀರ್ಘಾವಧಿಯಲ್ಲಿ ಅತ್ಯಂತ ಫಲಕಾರಿ. ಮೆಂತೆ ನೀರು ರಾತ್ರಿ ಕುಡಿಯುವ ಬದಲು ಬೆಳಿಗ್ಗೆ ಕುಡಿಯುವುದು ಉತ್ತಮ. 2-3 ವಾರಗಳ ಕಾಲ ನಿರಂತರ ಬಳಕೆ ಮಾಡಿ ಉತ್ತಮ ಫಲಿತಾಂಶ ಪಡೆಯಬಹುದು. ಮೆಂತೆ ನೀರು ಸ್ವಾಭಾವಿಕ, ಕಡಿಮೆ ವೆಚ್ಚದ, ಪರಿಣಾಮಕಾರಿ. ಜೀರ್ಣಶಕ್ತಿ, ತೂಕ, ಚರ್ಮ, ಕೂದಲು, ಹೃದಯದ ಆರೋಗ್ಯಕ್ಕೆ ಉತ್ತಮ. ಮಿತವಾಗಿ ಕುಡಿಯುವುದು ಮತ್ತು ಆರೋಗ್ಯಕರ ಜೀವನ ಶೈಲಿ ಉತ್ತಮ ಫಲಿತಾಂಶ ನೀಡುತ್ತದೆ. ಮೆಂತೆ ಪೇಸ್ಟ್: ಕೂದಲಿಗೆ ಅಥವಾ ಚರ್ಮಕ್ಕೆ ಹಚ್ಚುವಾಗ ಪೇಸ್ಟ್ ಹೊಸದಾಗಿ ಮಾಡಿದರೆ ಮಾತ್ರ ಹಚ್ಚಿ. ಪೇಸ್ಟ್ ಅನ್ನು 45 ನಿಮಿಷಕ್ಕಿಂತ ಹೆಚ್ಚು ಹಾಕಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.